ನೋಡೋದಲ್ಲ ಫ್ಯಾನ್ಸ್ ಎಲ್ಲೆಲ್ಲೂ ಫ್ಯಾನ್ಸ್ ಇವತ್ತು ನಮ್ಮ RCB ಫ್ಯಾನ್ಸು. ಏನು ಇದು ಹೊಸೂರಿಗೆ ಹೋಗಿದೆ ಬ್ರಾಂಚ್ಗೆ. ಹಾಂ ಹಂಗೆ ಬರ್ತಾ ಇದ್ದೆ ಲೆಫ್ಟಲ್ಲಿ ಹಂಗೆ ಇಳೀತು. ಗೆಲ್ತಾರೆ ತಗೊಂಡು ಇವಾಗ ಹೇಳ್ರಿ ನಮ್ಮ ಹತ್ರ ಟ್ರೋಫಿ ಇಲ್ಲ ಅಂತ ಇವಾಗ ಹೇಳ್ರಿ. ಕ್ಯಾಚೋ ಪ್ಲೀಸು ಕ್ಯಾಚೋದು ಇವತ್ತು ನಮ್ದೇ ಗೆಲುವು ಅಷ್ಟೇ. ಏ ನೀನ್ ಹೋಗ್ಮಾ ಇಲ್ಲಿ ಬರ್ಬೇಡ, ನೀ ಅಲ್ಲಿಂದಾನೆ ನೋಡು. ಆಫೀಸ್ ಇಲ್ಲ ಏನಿಲ್ಲ, ಮ್ಯಾಚ್ ದಿನ ಯಾರು ಹೋಗ್ತಾರೋ. ನಾನು ಇವನಿಗೆ ಇವಾಗ ತಾನೇ ಹೇಳ್ತಾ ಇದ್ದೆ ಒಂದು ಅರ್ಧ ಗಂಟೆ ಮುಂಚೆ, ಏನೋ ಕತೆ ನಾವು ಹೋಗ್ತೀವಾ ಇಲ್ವಾ ಏನ್ ಕತೆ ಅಂತ. ಯೋಚನೆ ಮಾಡೋದೇನಿದೆ ಅದರಲ್ಲಿ, ಯೋಚನೆ ಮಾಡೋದೇನಿದೆ ಅಂತೆ. ನಾನು ಅದಕ್ಕೆ ಕೇಳಿದೆ, ಗಣೇಶನ್ ಮನೆಗೆ ಹೋಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಲ್ಲದು ಸ್ಕ್ರೀನಿಂಗ್ ಆದ್ರೂ ಹೋಗ್ಬೇಕು ಅಂತ ಹೇಳ್ತಿದ್ದೆ. ನೋಡಿ ಮೇಡಮ್ ಅವ್ರು ರೆಡಿ ಆಗಿದ್ದಾರೆ. ಇವತ್ತು RCB ಇನ್ನೊಂದು 3 hours ಇದೆ ಅಷ್ಟೇನೆ. ಆಕ್ಚುಲಿ ಬೆಳಗ್ಗೆಯಿಂದನೇ ನಮ್ಗೆ ಭಯ ಆಗ್ತದೆ, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಯಾವುದೇ ರೀಲ್ ನೋಡಿದ್ರು ಇವತ್ತು ಏನಾಗುತ್ತೋ ಅಂತ ತಲೆಗೆಡ್ಸ್ಕೊತಾ ಇದ್ದೀನಿ ನಾನು. ಸೊ ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಆದಷ್ಟು ಬೇಗ ಎಲ್ಲ ಮೀಟಿಂಗ್ಸು ಮತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಇಬ್ರು. ನಾನು ಮುಗಿಸಿಲ್ಲ, ಇವಳು ದಿನ ಇದೆ, ನಂದು ಇನ್ನೊಂದು 5:30ಗೆ ಒಂದು ಮೀಟಿಂಗ್ ಇದೆ. ಅದಾದಮೇಲೆ ಫುಲ್ RCBನೇ ಧ್ಯಾನ. ಲಚ್ಚಿ ಏನಾಗುತ್ತೆ ಅಂತ. ಇವಾಗ ಒಂದು ಸ್ವಲ್ಪ ಶಾಪಿಂಗ್ ಹೋಗ್ಬೇಕು. ಶಾಪಿಂಗ್ ನನಗಂತೂ ಅಲ್ಲ, ಸುಮ್ಮನೆ ಏನೋ ಬಯಸ್ಕೊಳ್ಳೋದು. ಆ ಗ್ರೀನ್ ಕಲರ್ದು ಒಂದು ಜರ್ಸಿ ಇದೆ ಗೊತ್ತಾ, ಜರ್ಸಿ ಅಲ್ಲ ಅದು ಒಂದು ಪೋಲರ್ ಶರ್ಟ್ ಥರ, ಅದು ಸಕಲ ಇದೆ, ನಂಗೆ ಅದು ಇಷ್ಟ. ಸೊ ಅದನ್ನು ತೊಗೊಬೇಕು RCBದು ಅಂತ. ಸೊ ಇವಾಗ ಹೋಗ್ಬಿಟ್ಟು ಒರೈನ್ ಮಾಲಲ್ಲಿ ಚೆಕ್ಔಟ್ ಮಾಡ್ತೀವಿ, ಅದು ಇದೆಯಾ ಇಲ್ವ ಅಂತ. ಇದ್ರೆ ತೊಗೊತೀವಿ, ಇಲ್ಲಾಂದರೆ ಆನ್ಲೈನ್ ಆರ್ಡರ್ ಮಾಡ್ತೀವಿ. ಬೋಯ್ ಸಿ ಯು ಆಲ್. ಒರೈನ್ ಮಾಲಲ್ಲಿ ಸಿಗೋಣ. ಆಮೇಲೆ ವಾಚ್ ಪಾರ್ಟಿ. ನಿತಿನ್ ಕಾಮತ್ನ ಮೀಟ್ ಮಾಡ್ಕೊಂಡು ಬಂದ್ವಿ. ಯಾರ್ಯಾರಿಗೆ ಗೊತ್ತಿಲ್ಲ, ಅವ್ರ ಸ್ಟ್ಯಾಂಡಪ್ ಕಮಿಡಿಯನ್ನು. ಅವರಿವತ್ತು ಏನೋ ಅವ್ರ ಪೇಜಲ್ಲಿ ಕೂಡ ಇದೇ ಥರ ಶರ್ಟ್ ಹಾಕ್ಕೊಂಡು ರೆಡ್ ಕಲರ್ ರಜತ್ ಪಾಟಿದಾರ್ ಅವ್ರು ಹಾಕ್ಕೊಂಡಿದ್ರೆ ಅವರು ಅದನ್ನು ಹುಡ್ಕೊಂಬಂದಿದ್ದಾರೆ. ನನಗೆ ಸಿಗತ್ತೇನೋ ಅಂತ. ಪಾಪ ಅವ್ರಿಗೆ ರೆಡ್ ಸಿಕ್ಕಿಲ್ಲ, ಅವ್ರ ಸೈಜು ಇಲ್ವಂತೆ. ಸಾಹೇಬ್ರು ಈ ಗ್ರೀನ್ ಕಲರ್ನ ಚೂಸ್ ಮಾಡಿದ್ದಾರೆ. ನನಗೆ ಗ್ರೀನು ಎಲ್ಲಿಗೋ ಯಾವುದೋ ಅವೇ ಮ್ಯಾಚ್ಗೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ನೋಡಿದೆ ನಾನು, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಎಲ್ಲರಿಗೂ. ಸೊ ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಅನ್ಕೊಂಡೆ. ಈಗ ಅನಿಸ್ತಾ ಇದೆ ನಿಮಗೆ? ನಂಗೇನು ವಾವ್ ಅನ್ನಿಸ್ತಾ ಇಲ್ಲ, ಬಟ್ ಐ ಡೋಂಟ್ ನೋ, ಇದೇನಾದ್ರು ಜರ್ಸಿ ಮೆಟೀರಿಯಲಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ನೋಡೋಣ, ತಿಳಿಸಿ ತಗೊಳ್ಳೋದಲ್ಲ ಅಂತ ಡಿಸೈಡ್. ಮೇಡಮ್ ಅವರು ಕೊನೆಗೂ ನಮಗೆ ಕೇಳಾದ್ಮೇಲೆ ಕೊಡಿಸಿದ್ದಾರೆ. ಅದು ಬರ್ತ್ಡೇ ಗಿಫ್ಟ್ ಅಂತ ಹೇಳ್ತಾರೆ. ಬರ್ತ್ಡೇ ಜುಲೈಯಲ್ಲಿ ಆಗಿದ್ದಾಗಲಿ ಇವತ್ತು RCB ಮ್ಯಾಚ್ ಇದೆಯಲ್ಲ, ತೊಗೊಂಡೇ ಬಿಡೋಣ. ಬರ್ತ್ಡೇ ಗಿಫ್ಟ್ ಆಗಲಿ ಏನಾದರೂ ಆಗಲಿ, ಬರ್ತ್ಡೇಗೆ ಆಮೇಲೆ ನೋಡ್ಕೊಳ್ಳೋಣ, ಇನ್ನೇನಾದರೂ ಟ್ಯಾಕ್ಸ್ ಹಾಕೋಣ ಅಂತ ಅಂದ್ಕೊಂಡು ತೊಗೊತಾ ಇದ್ದೀವಿ. ತೊಗೊಂಡಿದ್ದೀನಿ ಆ್ಯಕ್ಚುಲಿ, ಗ್ರೀನ್ ಕಲರ್ ತೊಗೊಂಡೆ. ಸೊ ನನಗಂತೂ ಇಷ್ಟ ಆಯಿತು. ಐ ಥಿಂಕ್ ಅದನ್ನ ಪ್ರಾಪರಾಗಿ ಡ್ರೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೋಗಿದ ತಕ್ಷಣ ಅಲ್ಲಿ ಇದನ್ನ ತೆಗೆದ್ಬಿಟ್ಟು ಅದು ಹಾಕೊಂಡು ಬಿಡ್ತೀಯಲ್ಲ? ಇಲ್ಲ ಇದೇ ಇರುತ್ತೆ. ಇದು ನನ್ನ ಲಕ್ಕಿ ಟೀ ಶರ್ಟ್. ಸೊ ಚೇಂಜ್ ಮಾಡೋಣ. ಸೊ ನೋಡೋಣ, ಸಿ RCB. ಒರೈನ್ ಮಾಲು ಫುಲ್ಲು ಸಜ್ಜಾಗಿದೆ ಫಿನಾಲೆಗೋಸ್ಕರ. ಇಲ್ಲಿ ಲೈವ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು. ಸೊ ಇಷ್ಟು ದೊಡ್ಡ ಲೈವ್ ಸ್ಕ್ರೀನಿಂಗ್ ಮಾಡ್ಯಾರ ನೋಡಿ. ಸರಿ ನೈಸ್. ಇಲ್ಲಿ ಬ್ರಿಗೇಡ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಸೊ ಬ್ರಿಗೇಡ್ ಅಪಾರ್ಟ್ಮೆಂಟ್ ಅವರು ಕೂಡ ಆ ಕಡೆ ಅವರೊಂದು ಸ್ಕ್ರೀನಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಸಪ್ರೇಟ್ ಸ್ಕ್ರೀನಿಂಗ್ಗಳು ಎರಡೂ. ಬಟ್ ನಮ್ಮ ಸ್ಕ್ರೀನಿಂಗ್ ಇದಲ್ಲ. ಸೊ ವಿಲ್ ಗೋ ಸಮ್ವೇರ್ ಎಲ್ಸ್. ನಿಮಗೆ ಹೇಳ್ತೀವಿ ನಾವು ಎಲ್ಲಿಗೆ ಹೋಗ್ತೀವಿ ಅಂತ. ಸೊ ಬನ್ನಿ, ನಾವು ಫುಲ್ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ನೋಡೋದು, ಅದ್ರ ಮಜಾನೇ ಬೇರೆ. ಇವತ್ತು ಆಚೆ ಬಂದು ಎಲ್ಲೇ ನೋಡಿದ್ರು ಎಲ್ಲ RCB ಜರ್ಸಿನೇ ಹಾಕಿದ್ದಾರೆ. ಫುಲ್ RCB ಮಹಿಮೇನೆ ಇವತ್ತು ಅದು ಹೆಂಗಾದ್ರೂ ಮಾಡಿ ಗೆದ್ದುಬಿಟ್ರೆ ಅಬಾಬಾಬಾ ಏನು ಹೇಳ್ತೀರಾ ಸೆಲೆಬ್ರೇಷನ್ಸು ಅಂತ. ನೋಡೋಣ, ಇನ್ನೊಂದು ಸ್ವಲ್ಪ ಕ್ಷಣದಲ್ಲಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಶುರು ಆಗುತ್ತೆ. ನಿಜ. ಬೆಳಗ್ಗೆಯಿಂದ ಯಾವಾಗ 6-7 ಆಗುತ್ತೋ, ಯಾವಾಗ 7:15 ಆಗುತ್ತೋ, ತಲೆಯಲ್ಲಿ ಏನೇನೋ ಥಾಟ್ಸ್ಗಳು, ತಲೆಯಲ್ಲಿ ಏನೇನೋ ಇಲ್ದೇ ಇರೋ ಥಾಟ್ಸ್ಗಳು. ಲೈಕ್ ಕೊಲ್ಯಾಪ್ಸ್ ಆಗಿಬಿಟ್ರೆ ನಮ್ಮವರು, ಇಲ್ಲ ಅವ್ರು ಕೊಲ್ಯಾಪ್ಸ್ ಆಗಿಬಿಟ್ರೆ ನಾವು ಈಸಿಯಾಗಿ ವಿನ್ ಆಗಿಬಿಟ್ರೆ, ಏನೇನೋ ಥಾಟ್ಸು.
ಇಲ್ಲ ಫುಲ್ಲು ನೈಲ್ ಬೈಟಿಂಗ್ ಆಗಿಬಿಟ್ರೆ ಇವತ್ತು ಕೊಹ್ಲಿ ಚೆನ್ನಾಗಿ ಆಡ್ತಾನೋ ಇಲ್ವೋ, ರಜತ್ ಪಟಿದಾರ್ ಚೆನ್ನಾಗಿ ಆಡ್ತಾನೋ ಇಲ್ವೋ. ಇವತ್ತು ಯಾರು ಚೆನ್ನಾಗಿ ಆಡ್ಬೋದು ಅಂದರೆ ರಜತ್ ಪಟಿದಾರ್ ಮೋಸ್ಟ್ಲಿ ಸಖತ್ತಾಗಿ ಆಡ್ಬೋದು. ಅವರು ಪ್ಲೇ ಆಫಲ್ಲಿ ಆವಾಗಲೇ ಒಂದು ಸತಿ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ದಾರೆ. RCB ಏನೋ ಇದು ಹೊಸೂರ್ಗೆ ಹೋಗಿದೆ ಬ್ರಾಂಚ್ಗೆ, ಹಾಂ ಹಂಗೆ ಬರ್ತಾ ಇದ್ದೆ ಲೆಫ್ಟಲ್ಲಿ ಹಂಗೆ ಎಳೀತು. ಗೆಲ್ತಾರೆ ತೊಗೊಂಡು ಇವತ್ತು ಹೊಡೆದ್ರೆ ಯಾರಿಗೂ ನಿದ್ದೆ ಇಲ್ಲ ರೋಡಲ್ಲಿ. 5000 ಅಲ್ಲ, ಇಲ್ಲ ಅಂದರೆ ದೀಪಾವಳಿಗೆ. ಓಕೆ ಬೇಗ ಬಾ, ಅದೇನೋ ಟಿ ವಿ ಆನ್ ಆಗ್ತಿಲ್ಲ. ಟನ್ ಟಣ ಯಾ ಗೆದ್ರೆ ಇವತ್ತು ಹೊಡೆಯೋದು, ಇಲ್ಲ ಅಂದ್ರೆ ದೀಪಾವಳಿ ಹೊಡೆಯೋದು ಅಷ್ಟೇ. ಯಾವುದಕ್ಕೋ ಒಂದು ಕುಡಿಯೋದು. ಟಿವಿ ಟೆಕ್ನಿಷಿಯನ್ ಟಿವಿ ಟೆಕ್ನಿಷಿಯನ್ ಬಂದರು. ಬನ್ನಿ. ಓಹೋ ಹೋ 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 ಅಲ್ಲೋಡು ಇದೆಲ್ಲ ಮ್ಯಾಚ್ಗೆ ಹೋದಾಗ ತೊಗೊಂಬಂದಿರೋದು. ಇವತ್ತು ನಮ್ಮದೇ ಗೆಲುವು. ಅಷ್ಟೇ ಟೆಕ್ನಿಷಿಯನ್ ಬನ್ನಿ. ಪವನ್ ಬರ್ತಾ ಇಲ್ಲ, ಪವನ್ ಬರ್ತಾ ಇಲ್ಲ ನೋಡು. ಪವನ್ ಏನೋ ಮಾಡು, ಫಸ್ಟ್ ಈ ರಿಮೋಟ್ ತಗೋ, ಏನೋ ಮಾಡು. ಎಲ್ಲಿದೆ ಅದು? ಥೈಲ್ಯಾಂಡಾ? ಓಹ್ ಸೋತ್ರೆ ಇವತ್ತು ಇವಳ ಮೇಲೆ ಹಾಕೋದು. ಬರ್ತಾ ಇಲ್ಲ ಬ್ರೋ, ಬರ್ತಾ ಇದೆ ಬ್ರೋ. ಹೆಂಗ್ ಮಾಡಿದ್ರಿ? ಏನ್ ಹಾಕಿದ್ದು ನೀವು? ನೀವೆಲ್ಲ YFS ಕಣೋ. ಹೇಳೋ ಏನ್ ಹಾಕ್ತೆ? ಅವ್ರ ಮನೆದು ಅವ್ರಿಗೆ ಗೊತ್ತಿಲ್ಲ. ಏನು ಮಾಡಿಲ್ಲ ಗೈಸ್. ಏನಾದ್ರು ಮಾಡ್ತೀವಿ ಇವಾಗ, ಏನೇನು ಆ್ಯಪ್ ಓಪನ್ ಮಾಡಿರ್ತೀರ, ಏನು ಮಾಡ್ತೀರಾ ಹೇಳಿ? ಸೆಂಟ್ರಲ್ ಬಟನ್ ಒತ್ತಿ ಓಮ್ ಬರ್ತೀರಾ, ಹಂಗೆ ಇಲ್ಲಿ ಓಮ್ ಬಟನ್ ಇದೆ. ನಾನು ಅದ್ರ ಸುತ್ತ ಇರೋದು ಎಲ್ಲ ಬಟನ್ ಒತ್ತಿದ್ದೀನಿ. ಅದು ಆಕ್ಚುಲಿ ರೂಲ್ಸ್ ಇದೆ, ಓಮ್ ಬಟನ್ ಒತ್ತಿದ್ರೆ ಮಾತ್ರ ಬರೋದು ಅಂತ. ಅದು ರೂಲ್ಸ್ ಗೊತ್ತಾಗಿಲ್ಲ. ಓಕೆ ಏನೋ ಹಾಕ್ಬಿಡು. 1 hour ಇಂದ ಯಾರು ಮಾಡ್ತಾರೆ ನೋಡ್ತಾರೆ. ಏನು ಕುಯ್ಕೊಂಬಂದ ಯಾರೋ ಪ್ಲೀಸ್ ಅಂತ. ಏನದು? ಯಾರ ಕಾಲೇಜ್ ಪ್ರೇಮಿ ಇದು? ಇವನ್ಯಾರೋ ಶರ್ಟ್ ಹಾಕೊಂಡಿಲ್ಲ. ಮ್ಯಾಚ್ ರೆಫ್ರಿ ನಾಯಿ ಕ್ಯಾಮ್ರಾ ತೋರಿಸಿ. Will hand it over to Rajat Patidar, who will give it a spin. Tails. What's his javelin? We're going to bowl. Oh, tails se taas kela. Lakshmi, as you won the toss, what do you decide? We're going to bowl first. Shit, dude. ನೀನು ಹೋಗ್ಮಾ, ಇಲ್ಲಿ ಬರ್ಬೇಡ. ನೀ ಅಲ್ಲಿಂದಾನೆ ನೋಡು. ಇವಳನ್ನ ಕಳ್ಸೋ ಪ್ಲೀಸೋ. ವಿಡಿಯೋ ಕ್ಯಾಮೆರಾ ಆನ್ ಮಾಡಿ ಮ್ಯಾಚ್ ನೋಡ್ತಾ ಇದ್ದೆ. ಗೈಸ್ ಎಲ್ಲ ಅರ್ಥನತೆ ಗೈಸ್ ಪ್ರಾಬ್ಲಮ್. ಅವಳು ಬಂದೆ ಔಟ್ ಮಾಡಿಸಿದ್ದು ಸಾಲ್ಟ್ ನ. ಸುಮ್ಮನೆ ಹೈಟ್ ಕೊಡ್ತವ್ರೆ. ಪಂಜಾಬ್ ಒಂದ್ ಸ್ವಲ್ಪ ಏನೋ ಬರ್ಲಿ ಅವ್ರಿಗೆ, ಅವ್ರಿಗೂ ಒಂದ್ ಸ್ವಲ್ಪ ಅನ್ಸ್ಲಿ. ಈಸಿಯಾಗಿ ಗೆದ್ಬಿಟ್ರೆ ಲಾಸ್ಟ್ ಟೈಮ್ ತರ ಕ್ವಾಲಿಫೈಯರ್ ಒಂಥರ ಕಷ್ಟ ಆಗುತ್ತೆ. ಶಾರ್ಟ್ ಗುರು ಯಪ್ಪ. ದೋಸೆ ಶಾರ್ಟ್, ದೋಸೆ ಏನ್ ಗುರು ಶಾರ್ಟ್ ಅದು? ಟಚ್ ಹೊಡಿಲಿ ಎಷ್ಟು ಬೇಕಷ್ಟು. ಆಪತ್ ಬಾಂಧವ ಜಿತೇಶ್. ಈಗ ಫುಲ್ ಹೌಸ್ ಆಗಿದೆ, ಎಲ್ಲರೂ ಬಂದಿದ್ದಾರೆ. ತಿರುವಣ್ಣಾಮಲೈಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿರೋದು ಮಿಸ್ಟರ್ ಗಣೇಶ್. ಫುಲ್ 14 ಕಿಲೋಮೀಟರ್ ನಡ್ಕೊಂಡು ಹೋಗಿ ಗೆಲ್ಲೇಬೇಕು ಅಂತ. ಎಷ್ಟು ರನ್ನಿಂದ ಗೆಲ್ತೀವಿ? ಪ್ರತಿಯೊಂದು
125 ರನ್ನಿಂದ ಗೆಲ್ತೀವಿ. ಅರೌಂಡ್ ಒಂದು 28-30 ರನ್ಸ್ ಇಂದ ಗೆಲ್ಬೋದು. ಒಂದು ಶಾಟ್ ಇಲ್ಲ ಒಂದು ನಿಂದು ಮಾ ಗೆಲ್ತೀವಿ ಅಂತ ಗೊತ್ತಷ್ಟೇ. 175 ಗೆಲ್ತೀವಿ. ಗೆಲ್ತೀನಾ? ಓಕೆ, ನನ್ನ ಪ್ರಕಾರ ಒಂದು 5 ರನ್ಸಿಂದ ಗೆಲ್ತೀವಿ. ಬಾಯಿಗೆ ಬರ್ಸ್ಬೇಕಲ್ಲ, ಬಾಯಿಗೆ ಬರ್ಸಿಲ್ಲ ಅಂದರೆ ಹೆಂಗೆಲ್ಲಕ್ಕಾಗುತ್ತೆ? ಅದು ನಮ್ಮದು ಅದು ರಿಚುವಲ್, ನಮ್ಮ ರಿಚುವಲ್ ಅದು ಇರಲೇಬೇಕು ಆ ಥರ. ಕ್ಯಾಚೋ ಕ್ಯಾಚೋ ಪ್ಲೀಸು, ಕ್ಯಾಚೋದು ಸೆಕ್ಸಿ ಕ್ಯಾಚು. ಇದು ಫುಲ್ಲು ಮೋಟಿವೇಟ್ ಮಾಡಿ ಇವಾಗ ತಗೊಂಬರ್ಬೇಕು ಟೀಮ್ನ ಮೇಲಕ್ಕೆ. ಯಾ ಲೆಟ್ಸ್ ಗೋ. ಗೆದ್ವಿ ಅಷ್ಟೇ 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 ಅಷ್ಟೇ. ಏನ್ ಕ್ಯಾಚ್ ಗುರೋದು, ಥಿಂಕಿಂಗ್ ನೋಡು. ಏಸಲ್ ಗಾಡ್, ಏಸಲ್ ಗಾಡ್. ಬ್ಯಾಕ್ ಬಂದ್ಬಿಟ್ಟು ಹೋಗ್ರೋ. ಏ ಪ್ಲೀಸು ಶ್ರೇಯಸ್ ಅಯ್ಯರ್, ಸಬಾಸ್. ಬ್ಲ್ಯಾಕ್ ಡ್ರ್ಯಾಗನ್, ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್. ಲೆಟ್ಸ್ ಗೋ. ಅದು ಇಂಪಾರ್ಟೆಂಟ್ ವಿಕೆಟ್. ಬ್ಲ್ಯಾಕ್ ಡ್ರ್ಯಾಗನ್, ಬ್ಲ್ಯಾಕ್ ಡ್ರ್ಯಾಗನ್, ಬ್ಲ್ಯಾಕ್ ಡ್ರ್ಯಾಗನ್, ಬ್ಲ್ಯಾಕ್ ಡ್ರ್ಯಾಗನ್. ಯಪ್ಪ, ಇಂಗ್ಲೀಷ್ಗೆ ಸ್ವಲ್ಪ ಕನ್ನಡ ಎಲ್ಲ ಕಳಿಸಿ, ಅದ್ರದ್ದು ವ್ಯಾಕರಣ ಗೀಕರಣ ಎಲ್ಲ ಕಳ್ಸೋಣ. ಇಂಗ್ಲೀಷ್ ಓದ ಅಂದ್ರೆ ಕನ್ನಡ ಗೆಲ್ತು ಅಂತ. ಹೋಗ್ ಅಲ್ಲೇ ಏನ್ ಜಂಪ್ ಮಾಡಿದ್ರು ಅಷ್ಟೇ. ಅಲ್ಲೋಡು, 3 ಬಾಲ್ ಇದೆ, 14 ರನ್ ಕೊಟ್ಟಿಯೇನಷ್ಟೇ. ಕೋನನ್ ಕುಂಟೆಯಿಂದ ಬಂದು ಇಲ್ಲಿ ನೋಡು, ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು RCBಗೆ ಸಪೋರ್ಟ್ ಮಾಡ್ಕೊಂಡು ಬಾರ ಜೆ.ಕೆ ಅಂದ್ರೆ ಬಂದ್ಬಿಟ್ಟ ಅಷ್ಟೇ. ಅಲ್ಲ, ಆಕ್ಷನ್ ಅಲ್ಲಿ ಬೌಲಿಂಗು ಸ್ಟ್ರೆಂಥನ್ ಮಾಡ್ಕೊಂಡಿದ್ದಕ್ಕೂ ಇವತ್ತು ವರ್ತ್ ಅನಿಸ್ತಾ ಇದೆ. CSK ಅವ್ರು ಎದ್ದಿದ್ರು ನಮ್ಮ ಬ್ಯಾಟಿಂಗ್ ಆದ್ಮೇಲೆ, ಇವಾಗ ಹೋಗಿ ಮಲಗಿಬಿಟ್ಟಿರ್ತಾರೆ, ತಿರ್ಗಾ ಕೇವ್ ಒಳಗಡೆ ಹೋಗ್ಬಿಟ್ಟಿರ್ತಾರೆ. ಅಷ್ಟೇ ಅಷ್ಟೇ. ಗಾಡ್ ಗುರು, ಭೂಮಿ ಯು ಬ್ಯೂಟಿ. ಹೆಂಗೆ ಗುರು, ಅಪ್ಪ ಸೈಕ್ ಗುರು. ಇನ್ಯಾರು ಇಲ್ಲ ಬ್ಯಾಟ್ಸ್ಮನ್ ಅವ್ರಿಗೆ, ಯಾರು ಇಲ್ಲ. ಒಮರ್ ಸಾಯ್ ಒಬ್ಬ ಇದ್ದಾನೆ ಅಷ್ಟೇ, ವೈಶಾಖು ಇದ್ದಾನೆ. ಸೂಪರ್ ಅಪ್ಪ, ಪಟಾಕಿ ಅವಲೇ ಶುರು ಹಚ್ಕೊಂಡ್ಬಿಟ್ಟಾರೆ. 18 ವರ್ಷ ಕಾದಿರೋದು. ಇನ್ನ 3 ವಿಕೆಟ್ ಬೇಕಷ್ಟೇ ಟ್ರೋಫಿಗೆ. ಅಯ್ಯಯ್ಯೋ, ಮನೋಜ್ ಬಾಂಡಿಗೆ, ಮಂಗಳೂರು ಹುಡುಗ, ಮಂಗಳೂರು. ಇವಾಗ ಹೇಳ್ರಿ ನಮ್ಮ ಹತ್ರ ಟ್ರೋಫಿ ಇಲ್ಲ ಅಂತ ಇವಾಗ ಹೇಳ್ರಿ.
ಮಾಡು ರೆಕಾರ್ಡ್ ಮಾಡು ಈಗ. ವರ್ಲ್ಡ್ ಕಪ್ ಗೆದ್ದಾಗ್ಲೂ ಹತ್ತಿರ್ಲಿಲ್ಲ ಅನ್ಸುತ್ತೆ. ಎಲ್ಲರೂ ಅಳ್ತಿದ್ದಾರೆ. ಓ ನುಕ್ಕದೆ ಅಯ್ಯೋ ಎಷ್ಟು ಕಾದಿರ್ಬೇಕು. ನಾವು ಕಾದಿದ್ದೇವೆ, ನಮ್ಗಿಂತ ಜಾಸ್ತಿ ಕಾದ ಪಾಪ. ಕಣ್ಣಲ್ಲಿ ನೀರು ಎಲ್ಲರಿಗೂ ಇಡೀ ಬೆಂಗಳೂರೇ ಸೆಲೆಬ್ರೇಟ್ ಮಾಡತ್ತೆ ಇವತ್ತು, ಇಡೀ ಕರ್ನಾಟಕನೇ ಸೆಲೆಬ್ರೇಟ್ ಮಾಡತ್ತೆ. ಜೈ ಆರ್‌ಸಿಬಿ! This win is as much for the fans as it is for the team. It's been 18 long years. I've given this team my youth, my prime, and my experience. ಇದೇನು ಅಂಪೈರ್ ಗಿಂಪೈರ್ ಅನ್ಕೊಂಡು ಟ್ರೋಫಿ ಕೊಡಕ್ಕಲ್ಲ. ಪುಷ್ಪ, ಥ್ಯಾಂಕ್ ಯು ಪುಷ್ಪ. And now Mr. Devjit Saikia, Honorary Secretary of the BCCI. There is no RCB without Nags. 18 ವರ್ಷ ಆದ್ಮೇಲೆ Mr. Roger Binny and Jay Shah will present the trophy to Rajat Patidar, a moment that the RCB fans will ಪವನ್ ಗೆದ್ಬಿಟ್ವೇನಾ ನಾವು? ಅಷ್ಟೇ ಗಣೇಶ್ ಬಾಸ್ ಮೊದಲಲ್ಲಿ. Finally. Okay, ಕೊಡ್ರೋ ಬಾಸ್ ಕೈಗೆಲೆ. and what a moment of fitting ದೇವದತ್ ಪಡಿಕಲ್ ಹೊರನಡಿಯಾನೆ. with the cup in Rajat Patidar's hand. ಗಣೇಶ್ ಏನಿದು ಕ್ಲಾರಿಟಿ? Royal Challengers Bengaluru are champions of Tata IPL 2025. You can see the raw emotion coming out of each and everyone's faces. Multiple match winners. ಬಾ 18 ವರ್ಷ ವನವಾಸ ಬಾಸ್ದು ಅದ್ರ ಮೇಲೆ ಕೈ ಇಡಕ್ಕೆ. Every de Villiers came to our show and said he's proud of the way this team is played, and that's exactly what has happened. Virat Kohli has his hands on the IPL title for the first time ever. ಚಿಕಾರ This young ಸ್ವಸ್ತಿ squad ಚಿಕಾರ. with lots of experience in the IPL. ಇವಾಗಲೇ ಇಷ್ಟು ಕ್ರೇಜಿ ಆಗಿದೆ, ಇನ್ನು ಟ್ರೋಫಿ ತೊಗೊಂಬಂದ್ಬಿಟ್ಟು ಮೆರವಣಿಗೆ ಮಾಡಿದ್ರೆ ಇನ್ನೆಷ್ಟು ಕ್ರೇಜಿ ಆಗಿರುತ್ತೆ. ಫುಲ್ಲು ರೆಡ್ ಇರುತ್ತೆ, ಡ್ರೋನ್ ಶಾಟ್ ತೆಗೆದ್ರೆ ಸಕ್ಕಲಾಗಿ ಕಾಣಿಸುತ್ತೆ. ನನ್ನ ಹತ್ರ ಡ್ರೋನ್ ಇಲ್ವಲ್ಲ ಅಂತ ನನಗೆ ಬೇಜಾರಾಗ್ತದೆ. ಬಟ್ ಎನಿವೇಸ್ ನಾನು ಬೆಳಗ್ಗೆಯಿಂದ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ, ಯಾವ ವರ್ಲ್ಡ್ ಕಪ್ಗೂ ಕಡಿಮೆ ಇಲ್ಲ ಆ ಥರ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಬೆಂಗಳೂರಲ್ಲಿ ಅಂತ ಅನ್ಕೊತಾ ಇದ್ನೋ. ಅದೇ ಥರ ಸೆಲೆಬ್ರೇಷನ್ ಈ ಪ್ರತಿ ಗಲ್ಲಿ ಪ್ರತಿ ಸರ್ಕಲಲ್ಲೂ ನಡೀತಾ ಇದೆ. ನೋಡೋಣ, ಲಾಸ್ಟ್ ಇಲ್ಲೊಂದು ರೋಡ್ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ನಾವು ಊಟನೇ ಮಾಡಿಲ್ಲ ಇಬ್ರು. ಈಗ ಹೊಟ್ಟೆ ಎಷ್ಟಾಗ್ತಾಯಿದೆ, ಗೆದ್ದಿದ್ದ ಖುಷಿನಲ್ಲಿ ಊಟ ಮಾಡಿಲ್ಲ, ಏನೂ ತಿಂದಿಲ್ಲ, ಮಧ್ಯಾಹ್ನ ತಿಂದಿರೋದು. ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. 18 ವರ್ಷದ ಕನಸು ಇವತ್ತು ನನಸಾಗಿದ್ದು. ಲೈಕ್ ಕ್ರೇಜಿ ಸೆಲೆಬ್ರೇಷನ್ಸ್ ಇತ್ತು. ಸೊ ಕೊನೆಗೆ ನಾವು ಹೇಳೋದು ಒಂದೇ, ಈ ಸಲ ಕಪ್ ನಮ್ಮದು ಅಷ್ಟೇ.
ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸಿ ಯು. See you all.